ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಯಾರ ಹತ್ರ ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆಲ್ಲ ಒಂದು ಯೋಚನೆ ಇದ್ದೇ ಇರುತ್ತೆ. ಏನಪ್ಪ ಅಂತ ಹೇಳಿದರೆ, ನಾನು ಕೂಡ ಒಂದು ರೇಷನ್ ಕಾರ್ಡ್ನ ತೊಗೋಬೇಕು. ರೇಷನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಗೋರ್ಮೆಂಟಿಂದ ಕೆಲವೊಂದು ಅನುಕೂಲಗಳು ಸಿಗೋ ಅಂಥದ್ದು. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಹಾಗೆ ದವಸ ಧಾನ್ಯಗಳು ಕೂಡ ಫ್ರೀಯಾಗಿ ಸಿಗೋ ಅಂಥದ್ದು. ನೀವೆಲ್ಲೇ ಹೋದರೂ ಏನಾದರೂ ಒಂದು ಅಪ್ಲಿಕೇಶನ್ನ ಹಾಕಬೇಕಾದ್ರೆ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೀವು ರೇಷನ್ ಕಾರ್ಡನ್ನು ಹೊಂದಿರಲೇಬೇಕಾಗತ್ತೆ. ಸೊ ಇಷ್ಟು ದಿನ ರೇಷನ್ ಕಾರ್ಡನ್ನು ಅರ್ಜಿಯನ್ನು ತಗೊಳ್ಳೋದಕ್ಕೆ ಅರ್ಜಿ ಸ್ಟಾಪ್ ಆಗಿತ್ತು, ಅಂದರೆ ಲಾಕ್ ಆಗಿತ್ತು. ಯಾವುದೇ ರೀತಿಯಾದಂತಹ ಹೊಸ ರೇಷನ್ ಕಾರ್ಡು ಅಪ್ಲೈ ಮಾಡೋ ಹಾಗೆ ಇರಲಿಲ್ಲ. ಬಟ್ ಈಗ ನಮ್ಮ ಒಂದು ಸರ್ಕಾರ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ, ಇವತ್ತು ಅಂದರೆ ಡಿಸೆಂಬರ್ 9, 2024 ನಿಮಗೆ ಇವತ್ತಿನ ಒಂದು ಅಪ್ಡೇಟ್ ಇದು. ಸೊ ಯಾರೆಲ್ಲ ಇನ್ನೂ ರೇಷನ್ ಕಾರ್ಡನ್ನು ತೆಗೆದುಕೊಂಡಿಲ್ಲ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದು. ಮತ್ತು ಹೊಸದಾಗಿ ನಾವಿನ್ನೂ ರೇಷನ್ ಕಾರ್ಡನ್ನ ಇವಾಗ ತೊಗೋಬೇಕು ಅನ್ನೋರಿಗೆ, ಮತ್ತು ಜಾಯಿನ್ ಆಗಬೇಕು, ಹೆಸರನ್ನ ಸೇರಿಸ್ಕೋಬೇಕು ಅಲ್ಲ, ಹೊಸದಾಗಿ ತೊಗೋಬೇಕು ಅನ್ನೋರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಆದಂತಹ ಡೀಟೇಲ್ ಹಾಗೂ ಏನೆಲ್ಲ ಅರ್ಹತೆಗಳಿರಬೇಕು, ಮತ್ತು ಎಲ್ಲಿ ಸಲ್ಲಿಸಬೇಕು, ಮತ್ತು ಯಾವೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಓಕೆ, ನೋಡೋಣ ನೆಕ್ಸ್ಟ್ ಇವಾಗ. ಓಕೆ, ಹೌದು, ರಾಜ್ಯದಲ್ಲಿನ ಹಾಗೂ ಕೇಂದ್ರದ ಜಾರಿಯಲ್ಲಿರುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲು ಮುಖ್ಯವಾಗಿ ರೇಷನ್ ಕಾರ್ಡ್ ಬೇಕೇ ಬೇಕು. ಹೌದಲ್ವಾ? ನಮಗೇನಾದರೂ ಒಂದು ಉಪಯೋಗ ಸರ್ಕಾರದಿಂದ ಪಡ್ಕೊಳ್ಬೇಕು ಅಂದರೆ ರೇಷನ್ ಕಾರ್ಡ್ ಬೇಕೇ ಬೇಕು. ಮತ್ತು ಮನೆಗಳಿಗೆ ಉಚಿತ ರೇಷನ್ ಪಡೆಯಲು ಒಂದು ಚೀಟಿ ಬೇಕೇ ಬೇಕು. ಇದೀಗ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವವರಿಗೆ ಒಂದು ಹೊಸ ಕಾಲಾವಕಾಶವನ್ನು ಸರ್ಕಾರ ನೀಡಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಬೇಕಾದ ದಾಖಲೆಗಳೇನು ಮತ್ತು ಹೇಗೆ ಸಲ್ಲಿಸಬೇಕು ಅನ್ನೋ ಡೀಟೇಲ್ನ ನಾನು ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಸ್ಟ್ನೇದಾಗಿ ನೋಡೋದಾದರೆ, ನಾವು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕು. ಎಲ್ರಿಗೂ ರೇಷನ್ ಕಾರ್ಡ್ ಸಿಗಲ್ಲ. ಸುಮ್ಮನೆ ಹೋಗಿ ನನಗೆ ಅಲ್ಲೂ ಒಂದು ರೇಷನ್ ಕಾರ್ಡ್ ಇದೆ, ಇಲ್ಲೂ ಒಂದು ಹೊಸದಾಗಿ ಅಪ್ಲೈ ಮಾಡ್ತೀನಿ ಅಂದರೆ ಖಂಡಿತ ಸಿಗಲ್ಲ. ಈ ಥರ ಇರಬೇಕು. ಇಲ್ಲಿ ಪಾಯಿಂಟ್ಗಳನ್ನ ಹೇಳ್ತೀನಿ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕರ್ನಾಟಕದ ನಿವಾಸಿಯಾಗಿರಬೇಕು. ಅಂದರೆ ಕರ್ನಾಟಕದಲ್ಲಿ ಅವರು ವಾಸ ಇರಬೇಕು, ನಿವಾಸಿಯಾಗಿರಬೇಕು. ಇಷ್ಟು ವರ್ಷದಿಂದ ವಾಸ ಆಗಿದ್ದಾರೆ ಅಂತ ಒಂದು ಪ್ರೂಫ್ ಇರಬೇಕು. ನೆಕ್ಸ್ಟ್ 2ನೇ ಪಾಯಿಂಟ್, ಕುಟುಂಬದಲ್ಲಿ ರೇಷನ್ ಕಾರ್ಡ್ ಹೊಂದದೇ ಇದ್ದರೆ ಮಾತ್ರ, ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮಪ್ಪ ಅವರು ರೇಷನ್ ಕಾರ್ಡ್ ಇರುತ್ತೆ, ಅದರಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಅದು ಬರಲ್ಲ. ಸೊ ನಿಮ್ಮ ಹೆಸರು ಅಲ್ಲಿ ಇರಬಾರ್ದು, ಅಂದರೆ ನಿಮ್ಮ ಎಲ್ಲೂ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಬಾರ್ದು. ಸೊ ಆವಾಗ ನಿಮಗೆ ಇದನ್ನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಕುಟುಂಬದಲ್ಲಿ ರೇಷನ್ ಕಾರ್ಡ್ ಹೊಂದದೇ ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಓಕೆ, ಇದು 2 ಪಾಯಿಂಟ್ ಆಯಿತು. ನೆಕ್ಸ್ಟ್ ನೀವು ಹೊಸದಾಗಿ ಮದುವೆಯಾದ ದಂಪತಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಏನು ಹೊಸದಾಗಿ ಮದುವೆ ಆಗಿರ್ತೀರಲ್ಲ, ಅವ್ರದ್ದು ಬೇರೆ ಫ್ಯಾಮಿಲಿ ಅಂತ ಆಮೇಲೆ ಕನ್ಸಿಡರ್ ಆಗುತ್ತೆ. ಸೊ ಅಂಥವ್ರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಕುಟುಂಬದ ಆದಾಯದ ಪ್ರಕಾರ BPL ಹಾಗೂ APL ಕಾರ್ಡ್ಗಳನ್ನು ಸರ್ಕಾರನೇ ವರ್ಗಾವಣೆ ಮಾಡುತ್ತೆ. ಅಂದರೆ ನಿಮ್ಮ ಏನು ಆದಾಯ ಇದೆ ಅದರ ಆಧಾರದ ಮೇಲೆ ಗೌರ್ಮೆಂಟೇ BPL ಅಥವಾ APL ಕಾರ್ಡ್ ಅಂತ ಅವರೇ ಇದನ್ನು ರೆಡಿ ಮಾಡಿ ನಿಮಗೆ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್, ಅರ್ಜಿ ಸಲ್ಲಿಸೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ನಿಮಗೆ ಬೇಕು, ದಾಖಲೆಗಳು ಬೇಕು ಅಂತ. ಸೊ ಈ ಎಲ್ಲ ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ರೇಷನ್ ಕಾರ್ಡ್ಗೆ. ಸೊ ಇದನ್ನು ನೀವು ಫಸ್ಟು ನೋಟ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಬಿಡಿ, ಯಾವೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿ. ಮೊದಲನೇದು, ನಿಮ್ಮ ಹೆಸರಲ್ಲೇ ಇರ್ತಕ್ಕಂತಹ ಒಂದು ಆಧಾರ್ ಕಾರ್ಡ್ ಇರಬೇಕು. ಓಕೆ. ನೆಕ್ಸ್ಟು ಒಂದು ಮೊಬೈಲ್ ನಂಬರ್, ಅಂದರೆ ನಿಮ್ಮದೇ ಆದಂತಹ ಒಂದು ಫೋನ್ ನಂಬರ್ ಇರಬೇಕು. ನೆಕ್ಸ್ಟು ವೋಟರ್ ಐ ಡಿ ಕೇಳಿದ್ದಾರೆ. ನೆಕ್ಸ್ಟು ವಯಸ್ಸಿನ ಪ್ರಮಾಣ ಪತ್ರ, ಅಂದರೆ ನಿಮ್ಮದು ಏಜ್ ಪ್ರೂಫಿಗೆ ಯಾವುದಾದ್ರು ಒಂದು ಪ್ರೂಫ್ ಕೇಳ್ತಾರೆ ಅವರು. ಸೊ ವಯಸ್ಸಿನ ಪ್ರಮಾಣ ಪತ್ರ. ನೆಕ್ಸ್ಟ್ ಒಂದು ಫೋಟೋ, ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ, ಅಂದರೆ ಇದ್ದವ್ರಿಗೆ ಕೇಳಿದ್ದಾರೆ ಇಲ್ಲಿ ಪ್ರೂಫಿಗೆ, ಅದೊಂದು. ಮತ್ತು ಅಭ್ಯರ್ಥಿಯ ಸ್ವಯಂ ಘೋಷಿತ ಪ್ರಮಾಣ ಪತ್ರ, ಅಂದರೆ ಇದು ನೀವೇನು ಇದು ರೇಷನ್ ಕಾರ್ಡ್ನ ತೊಗೊಳ್ಳೋದಕ್ಕೆ ಅಪ್ಲೈ ಮಾಡ್ತೀರಾ ಅದರದ್ದೊಂದು ಪ್ರಮಾಣ ಪತ್ರವನ್ನು ಇಲ್ಲಿ ಕೇಳ್ತಾರೆ, ಅಂದರೆ ಒಂದು ಲೆಟರನ್ನು. ಸೊ ನೆಕ್ಸ್ಟ್, ಹೊಸ ರೇಷನ್ ಕಾರ್ಡನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕು. ನೆಕ್ಸ್ಟ್ ನಿಮಗೆ ಬರೋ ಕ್ವಶನ್ ಲಾಸ್ಟಲ್ಲಿ ಅದೇ, ನಾವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ. ಸೊ ಆ ಒಂದು ಮಾಹಿತಿಲಿ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಮೇಲೆ ನೀಡಿರುವ ದಾಖಲೆಗಳೊಂದಿಗೆ ಹಾಗೂ ಅರ್ಹತೆಗಳೊಂದಿಗೆ
ನಾನೇನು ಇಲ್ಲಿ ಮೇಲ್ಗಡೆ ಅರ್ಹತೆಗಳು ಮತ್ತು ದಾಖಲೆಗಳು ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ನೀವು ಇಟ್ಕೊಂಡ್ಬಿಟ್ಟು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಅಂದರೆ ಸೇವಾ ಕೇಂದ್ರಗಳು ಅಂತ ಹೇಳಿದರೆ ನಿಮ್ಮನೆ ಹತ್ತಿರ ಇರತಕ್ಕಂತಹ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಥವಾ ಸೇವಾ ಸಿಂಧು ಕೇಂದ್ರಗಳು ಅಂತ ಹೇಳಿ ಇದ್ದೇ ಇರ್ತದೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅಲ್ಲಿಗೆ ನೀವೆಲ್ಲ ಹೋಗಿ ಈ ದಾಖಲೆಗಳನ್ನೆಲ್ಲ ಇಟ್ಕೊಂಡು ನೀವು ಅರ್ಜಿಯನ್ನು ಹಾಕಿ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡ್ಬೋದು. ಇವತ್ತು ಡಿಸೆಂಬರ್ 9, 2024 ಅರ್ಜಿಯನ್ನು ಆಹ್ವಾನ ಮಾಡಿರ್ತಾರೆ. ಎಲ್ಲರೂ ಇದ್ರದ್ದು ಉಪಯೋಗ ಪಡ್ಕೊಳ್ಳಿ. ಹಾಗೆ ಗೌರ್ಮೆಂಟಿಂದ ಯಾವುದೆಲ್ಲ ಸವಲತ್ತುಗಳು ಸಿಗುತ್ತೆ ಅದು ಕೂಡ ನಿಮಗೆ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.